ಕೆಬಿಆರ್ಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆ.ಎನ್.ಎಸ್. ಜ್ಞಾನ ಬೋಧಿನಿ ಪ್ರಾಥಮಿಕ ಶಾಲೆಯ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಭಾಗಿ. ಬೆಂಗಳೂರಿನ ಜ್ಞಾನಬೋಧಿನಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ರೈತ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ.ಎನ್.ಎಸ್. ಅವರು ಅತಿಥಿಯಾಗಿ ಭಾಗವಹಿಸಿದರು. ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಡೆದ ಈ ಕಾರ್ಯಕ್ರಮದ ಪ್ರಮುಖ ಅಂಶಗಳು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಜೆ.ಎನ್.ಎಸ್. ಅವರು ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಹಸಿರು ಆಂದೋಲನಕ್ಕೆ ಚಾಲನೆ ನೀಡಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೆ ಡಾಕ್ಟರ್ ಜೈನ್ ಅವರು ಸ್ವತಃ ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ಮಕ್ಕಳನ್ನ ಕುರಿತು ಈ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ತಿಳಿಸಿಕೊಟ್ರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದೊಂದು ಗಿಡವನ್ನು ನೆಟ್ಟು ಪೋಷಿಸುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಕೊಡುಗೆಯಾಗಿ ನೀಡಬೇಕೆಂದು ಕರೆ ಕೊಟ್ಟರು. ಇನ್ನು ಶಾಲಾ ಮಕ್ಕಳೆಲ್ಲರೂ ಕೈಯಲ್ಲಿ ಹಸಿರು ಧ್ವಜ ಹಾಗೂ ಪ್ಲಾಂಟ್ ಟ್ರೀಸ್ ಎಂಬ ಸಂದೇಶವಿರುವ ನಕ್ಷತ್ರಾಕಾರದ ಫಲಕಗಳನ್ನು ಹಿಡಿದು ಸಡಗರದಿಂದ ಈ ಪರಿಸರ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಚಂದ್ರ ಅವ್ನು ಮಾಡ್ಕೋ ಟೀಚರ್ಗಳು ನಿಮಗೆ ಬುದ್ಧಿ ಹೇಳ್ಕೊಡ್ತಾರೆ, ನಿಮಗೆ ಒಳ್ಳೇದು ಕೆಟ್ಟದ್ದು ತಿಳಿಸ್ತಾರೆ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ನೀವು ಕಳೆಯೋ ಸಮಯ ಕಡಿಮೆ ಆದ್ರೂ ನಿಮ್ಮ ಗುರುಗಳ ಜೊತೆ ನೀವು ಕಳೆಯೋ ಸಮಯ ಹೆಚ್ಚಾಗಿರುತ್ತೆ. ಇವತ್ತಿಗೂ ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾನೆ ಹೇಳ್ತಾರೆ ವಿನಃ ಸಿಲ್ವರ್ ಲೈಫ್ ಅಂತ ಕರೆಯಲ್ಲ. ನಿಮ್ಮನ್ನೆಲ್ಲ ನೋಡಿದಾಗ ನನ್ನ ಒಂದು ಬಾಳೆ ನೆನಪುಗಳು ಬಂತು. ಒಂದು 5 ನಿಮಿಷಕ್ಕೆ ನಾವು ಇದೇ ತರ ಕುಂತ್ಕೊಳ್ತಾ ಇದ್ವಿ, ಬೇರೆಯವರು ಬಂದು ಗೆಸ್ಟ್ರು ಮಾತಾಡೋದನ್ನ ಕೇಳ್ತಾ ಇದ್ವಿ. ನೀವು ಅಷ್ಟೇ ನಿಮ್ಮ ಮನೆಗಳ ಹತ್ರ ಒಂದು ಮರಗಳನ್ನ ನೆಡ್ರಿ, ನೀರನ್ನ ಅನಾವಶ್ಯವಾಗಿ ಖರ್ಚು ಮಾಡಬೇಡಿ. ಮನೆಗಾಗ್ಲಿ ಸ್ಕೂಲಲ್ಲಾಗ್ಲಿ ಎಲ್ಲೇ ಆದ್ರೂ ಸರಿ ನೀರನ್ನ ಶಾಲೆಯ ನೀರುಗಳನ್ನ ಅನೇಕ ಖರ್ಚು ಮಾಡಕ್ ಹೋಗ್ಬೇಡಿ. ಅನ್ನನೂ ಅಷ್ಟೇನೆ, ಅನ್ನ ದೇವರ ಸಮಾನ. ಎಷ್ಟು ಬೇಕೋ ಅಷ್ಟು ತಿನ್ನಿ, ಅನ್ನನ ಚೆಲ್ಲಕ್ ಹೋಗ್ಬೇಡಿ. ಮನೇಲಿ ನಿಮಗೆ ಟಿಫನ್ ಬಾಕ್ಸ್ ಕಳಿಸಿರ್ತಾರೆ, ಅದರಲ್ಲಿ ಎಷ್ಟು ಬೇಕು ಅಂತ ನಿಮ್ಮ ತಂದೆ ತಾಯಿ ಕೇಳಿ ಹಾಕ್ಸ್ಕೊಂಡು ತಿನ್ನಿ. ಹೆಚ್ಚಿಗೆ ತಂದು ಮತ್ತೆ ಚೆಲ್ಲೋದ್ರಿಂದ ಅನ್ನ ದೇವರ ಸಮಾನ. ನೀವೆಲ್ಲರ ಒಂದು ಜೀವನನೂ ತುಂಬಾ ಚೆನ್ನಾಗಿರಲಿ. ಹಾಗೆ ಜ್ಞಾನಬೋಧಿನಿ ಶಾಲೆಯಲ್ಲಿರುವಂತಹ ಎಲ್ಲ ಟೀಚರ್ಸ್ ಸ್ಟಾಫ್ಸ್ಗಳಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಗೆ ಮಾತು ಮುಗಿಸ್ತೀನಿ. ಜೈ ಗುರು.